Hi friends, welcome back to my channel Rakshita Vlogs. ಅಮ್ಮು ಮದುವೆಗೆ ಭರ್ಜರಿ ಶಾಪ್. ಹಾಯ್ ಆಲ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಇದು ನಾನು ಶಾಪಿಂಗ್ ಹೋಗೋಕ್ಕೆ ಮುಂಚೆ ಹಿಂದಿನ ದಿವಸದ ಬ್ಲಾಗ್. ಇದು ಮಲ್ಲಿಗೆ ಹೂವು ತೊಗೊಂಡಿದ್ದೆ. ಇವಾಗೆಲ್ಲ ಸೀಸನ್ ಅಲ್ವಾ ಇದು, ಹಾಗಾಗಿ ದಿಂಡು ಕಟ್ಟಾಯಿದೆ ದೇವ್ರ ಫೋಟೋಗೆ ಮತ್ತು ಕಳಶಕ್ಕೆ ಮತ್ತು ಮುಡ್ಕೊಳ್ಳೋದಕ್ಕೆ ಎಲ್ಲನೂ ಕಟ್ಟಿ ಎಲ್ಲ ಎತ್ತಿಟ್ಬಿಟ್ರೆ ತಿರ್ಗಾ ನನಗೆ ನೆಕ್ಸ್ಟ್ ಡೇ ಟೈಮ್ ಇರಲಿಲ್ಲ, ಎಲ್ಲೋ ಈಚೆ ಹೋಗಬೇಕಾಗಿರೋದ್ರಿಂದ ಎಲ್ಲ ಕಟ್ಟಿ ಹೂವನ್ನು ಎಲ್ಲ ಕಟ್ಟಿ ಎಲ್ಲ ಎತ್ತಿರ್ತಾಯಿದ್ದೆ. ಈ ಥರ ನನಗೆ ಮಲ್ಲಿಗೆ ಹೂವು ಇದ್ದಾಗ ಒಂದು 2-3 ದಿಂಡು ಮಾಡಿರ್ತೀನಿ ನಾನು. ಕಟ್ಟೋದು ನನಗೆ ಮಲ್ಲಿಗೆ ಹೂವು ನನಗೆ ಕಟ್ಟೋಕ್ಕೆ ಬರಲ್ಲ, ಅದು ಯಾಕೋ ಗೊತ್ತಿಲ್ಲ, ಅದು ಉದ್ರೋಗ್ಬಿಡುತ್ತೆ ಅದು. ಹಾಗಾಗಿ ನಮ್ಮ ಅತ್ತೆ ಬೇರೆದೆಲ್ಲ ಕಟ್ಕೊತಾರೆ. ನಾನು ಈ ಥರ ದಿಂಡೆಲ್ಲ ಮಾಡಿ ಬಾಳೆ ಎಲೆನೂ ಇತ್ತು, ಅದಕ್ಕೆಲ್ಲ ಫೋಲ್ಡಿಂಗ್ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ. ಹಾಗಾಗಿ ಅದು 2-3 ಡೇಸ್ ಏನೂ ಆಗಲ್ಲ, ಹಾಗೆ ಫ್ರೆಶ್ ಆಗಿರುತ್ತೆ. ನನಗೆ ಎಸ್ಪೆಷಲಿ ಮಲ್ಲಿಗೆ ಹೂವು ಅಂತಂದರೆ ಸಖತ್ ಇಷ್ಟ. ಅದರಲ್ಲೂ ದಿಂಡೆಲ್ಲ ಕಟ್ಕೊಂಡ್ರೆ ಅಂತೂ ಒಂದು ದಿವಸ ನೀಟಾಗಿ ರೆಡಿ ಆಗಿಬಿಟ್ಟು ದಿಂಡೆಲ್ಲ ಮುಟ್ಕೊಂಡು ರೆಡಿಯಾಗಿ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೂವು ಬಾಡೋಗೋವರೆಗೂ ಅಷ್ಟೇ ತಲೆಯಲ್ಲಿ ಇದ್ದೇ ಇರುತ್ತೆ. ನನಗಿಷ್ಟ ಆಗುತ್ತೆ. ಎಸ್ಪೆಷಲಿ ಯಾವುದೇ ಹೂವು ಆದ್ರೂ ಅಷ್ಟೇ ದಿಂಡು ಥರ ಕಟ್ಕೊಂಡು, ಎಸ್ಪೆಷಲಿ ಮಲ್ಲಿಗೆ ಹೂವು ಅಷ್ಟೇ ಈ ಥರ ಸೂಜಿಯಲ್ಲಿ, ನನಗೆ ಮಾಮೂಲಿ ದಾರದಲ್ಲೆಲ್ಲ ಸುತ್ತಕ್ಕೆ ಬರಲ್ಲ, ಈ ಥರ ಸೂಜಿಯಲ್ಲಿ ನಾನು ಪೋಣಿಸ್ಕೊಂಡು ದಿಂಡು ಮಾಡ್ಕೊತೀನಿ ನಾನು. ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮೆಟ್ರೋಲ್ಲಿ ಹೋಗಿ ಅಲ್ಲಿಂದ ನಾನು ಕ್ಯಾಬ್ ಆ ಥರ ಮಾಡ್ಕೊಂಡು ಹೋಗೋಣ ಅಂತ. ಈಗ ನಾನು ಬೇಗ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಲ್ಲ, ನಿಮಗೆ ನೀವು ಆಲ್ರೆಡಿ ಕಂಪ್ನಿನಲ್ಲಿ ನೋಡಿರ್ತೀರ. ನಾನು ಆ ಕಡೆ ಬಂದೆ, ಈ ಕಡೆ ಹತ್ತಕ್ಕೆ ಹೋಗಿ ಆ ಕಡೆ ಹತ್ಬಿಟ್ಟಿದ್ದೀನಿ ಲಿಫ್ಟಲ್ಲಿ. ಸೊ ಇವಾಗ ತಿರುಗಿ ಆ ಕಡೆಗೆ ಹೋಗಿ ಸೊ ಇವಾಗ ನಾನು ನಕ್ಷತ್ ಇಬ್ಬರು ಹೋಗ್ತಾ ಇದ್ದೀವಿ. ನಿಹಾನ್ ಸ್ಕೂಲ್ ಇರೋದ್ರಿಂದ ಅವನ್ನ 1 ಗಂಟೆಗೆ ಪಿಕ್ ಮಾಡಿಕೊಂಡು ಅವ್ರ ಅಪ್ಪ ಬರ್ತಾರೆ. ನಾವು ಇವಾಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ತಿರ್ಗಾ ನಕ್ಷತ್ರ ಹಿಡ್ಕೊಂಡೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಅಂಗಡಿ ಹತ್ರ ಹೋಗೋಷ್ಟೊತ್ತಿಗೆ ಇಂಚರ ಮತ್ತು ಅವ್ರ ಅಮ್ಮ ಇಬ್ಬರು ಬಂದರು. ಹಂಗೆ ಅವ್ರ ಜೊತೆನೇ ಇವಾಗ ಅಂಗಡಿಗೆ ರೀಚ್ ಆದ್ವಿ. ಇದು ದೊಡ್ಡಬಳ್ಳಾಪುರಲ್ಲಿರೋದು ಅಂಗಡಿ. ಇವರು ಹಿಂದಿನ ದಿವಸನೇ ನಮ್ಮ ಅತ್ತೆ, ಇಂಚರ ಮತ್ತು ನಮ್ಮ ಇನ್ನೊಬ್ರತ್ತೆ ರೀತು, ನನ್ನ ತಂಗಿ ಮತ್ತು ಶ್ರೇಯಸ್ಸು, ನಮ್ಮ ಅಜ್ಜಿ ಎಲ್ಲರೂ ಹಿಂದಿನ ದಿವಸನೇ ಹೋಗಿ ಇಂಚರ ಒಡವೆ ಎಲ್ಲ ಸೆಲೆಕ್ಟ್ ಆಗಿತ್ತು. ನಾನು ನೆಕ್ಸ್ಟ್ ಡೇ ಹೋಗೋಣ, ನನಗೆ ಅವತ್ತು ಹೋಗೋದು ಐಡಿಯಾ ಇರಲಿಲ್ಲ. ಹಾಗಾಗಿ ನೀವು ಹೆಂಗಿದ್ರು ಹೋಗಿದ್ದೀರಲ್ಲ, ವೀಡಿಯೋ ಕಾಲಲ್ಲಿ ನಾನು ಎಲ್ಲ ನೋಡಿದೆ ಅವ್ರದ್ದು ಒಡವೆ ಎಲ್ಲ. ಅದಾದಮೇಲೆ ನಂದು ಎಕ್ಸ್ಚೇಂಜ್ ಮಾಡೋ ಐಡಿಯಾ ಇರಲಿಲ್ಲ. ನಾನು ಯಾವತ್ತೂ ಮಾಡಬೇಕಂತ ಅಂದ್ಕೊಂಡಿದ್ದೆ. ಜಸ್ಟ್ ಒಂದು ನೋಡೋಣ, ಟ್ರಯಲ್ಲು ಓಕೆ ಅನಿಸಿದ್ರೆ ತಗೊಳ್ಳೋಣ ಅಂತ ಹೋಗಿದ್ದು. ಬಟ್ ನನಗೂ ಓಕೆ ಅನ್ನಿಸ್ತು. ಯಾಕಂದರೆ ನಂದು ಅದು ಎಕ್ಸ್ಚೇಂಜ್ ಮಾಡಬೇಕಾಗಿದ್ದು ಒಡವೆ, ಅದು ಚೋಕರ್ ಇದ್ದಿದ್ದು, ಅದು ಅಡ್ಜಸ್ಟಬಲ್ಲು ಆಗ್ತಾ ಇರಲಿಲ್ಲ ಮತ್ತು ನನಗೆ ಫುಲ್ಲು ಚಿಕ್ಕದಾಗ್ತಾಯಿತ್ತು ಕತ್ತಿಗೆ. ಸೊ ಇಟ್ಕೊಂಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಅದ್ರ ಬದಲು ಬೇರೆದೇ ದುಡ್ಡು ತೊಗೊಳ್ಳೋಣ ಅಂತ ಐಡಿಯಾ ಮಾಡಿಕೊಂಡು ಹೋಗಿದ್ದು ನಾನು. ಸೊ ನಾನು ಅಂದ್ಕೊಂಡಿದ್ದ ಥರನೇ ಸಿಕ್ತು. ಮತ್ತು ಕಲೆಕ್ಷನ್ಸ್ ವೈಸ್ ಹೇಳಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ವೆರೈಟೀಸ್ ಕಲೆಕ್ಷನ್ ಇತ್ತು. ಮತ್ತು ಅಂಗಡಿ ಫುಲ್ಲು ರಶ್ಶು, ಯಾವಾಗಲೂ ಮೂವಿಂಗಲ್ಲೇ ಇರುತ್ತೆ ಅದು. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಫಸ್ಟು ಇವರು ನಮ್ಮ ಅತ್ತೆ, ನಮ್ಮ ಮಾಮ ಎಲ್ಲ ಹೋಗಿ ನೋಡ್ಕೊಂಬಂದಿದ್ರು. ಆಮೇಲೆ ಒಂದು ದಿವಸ ಇವರೆಲ್ಲ ನಮ್ಮ ಅತ್ತೆ ಮನೆಗೆ ಹೋದಾಗ ಸಡನ್ನಾಗಿ ಅವರು ಸರಿ ನೋಡ್ಕೊಂಬಂದ್ಬಿಡೋಣ, ಇನ್ನು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ನಮ್ಮ ಅತ್ತೆದು ಒಂದು ನೆಕ್ಲೆಸ್ ತೊಗೋಬೇಕಾಗಿತ್ತು, ಅವ್ರದ್ದು ಒಂದು. ಸರಿ ನೀನು ಬಂದಮೇಲೆ ಹೋಗೋಣ ಅಂತ ಅಂದಿದ್ರು. ಹಾಗಾಗಿ ನಾನು 1 ಡೇ 2 ಡೇಸ್ ಗ್ಯಾಪ್ ಅನಿಸುತ್ತೆ. ಅವರು ಹಿಂದಿನ ದಿವಸನೇ ಬಂದು ಹೋಗಿದ್ರು. ಅದಾದಮೇಲೆ 1 ದಿವಸ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗೇ ಹೋಗಿದ್ದೀನಿ ನಾನು. ಫಸ್ಟ್ ನಾನು ಇವಾಗ ಏನು ಈ ನೆಕ್ಲೆಸ್ ನೋಡ್ತಾ ಇದ್ದೀನಿ, ಅದು ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಫುಲ್ಲು ನನಗೆ ಫುಲ್ಲು ಕವರ್ ಆಗ್ತಾಯಿತ್ತು. ನಾನು ಈ ಥರನೇ ನೋಡ್ತಾ ಇದ್ದಿದ್ದು. ಅದಾದಮೇಲೆ ನಮ್ಮ ಅತ್ತೆದು ಟ್ರಯಲ್ ಇತ್ತು. ನಾನು ಅವರಿಟ್ಟು ಒಂದು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪ್ಯೂರ್ 916 ಇದು. ನೀವು ಡೀಟೇಲ್ಸ್ ಕೇಳ್ತೀರಲ್ಲ, ಒಂದೊಂದೇ ನೀವು ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಇದರಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ನಾನು ಒಂದು 28 ಗ್ರಾಮ್ಸ್ 29 ಗ್ರಾಮ್ಸಿಂದ ನೋಡ್ತಾ ಇದ್ದೆ.
ನಾನು ನಮ್ಮ ಅತ್ತೆ ಇಬ್ಬರು ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಮತ್ತು ನಾನು ಅವರಿಬ್ಬರು ಸೇಮ್ ಟ್ರಯಲ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಯಾವ್ದು ಚೆನ್ನಾಗಿ ಅನಿಸುತ್ತೆ ಏನು ಅಂತ. ಬಟ್ ಎಲ್ಲ ಹಾಕ್ಕೊಂಡಿದ್ದೆಲ್ಲನೂ ಎಲ್ಲರಿಗೂ ಅದು ಇಷ್ಟ ಆಗ್ತಾ ಇರತ್ತೆ. ಇದು ಇಷ್ಟ ಆಯಿತು, ಅದು ಇಷ್ಟ ಆಯಿತು ಅಂತ. ಮತ್ತು ನಮ್ಮ ಪ್ರೈಸ್ಗೆ ಯಾವ್ದು ಓಕೆ ಮತ್ತು ಯಾವ ಗ್ರಾಮ್ಸ್ಗೆ ಓಕೆ ಅದೂ ನೋಡಬೇಕಲ್ಲ. ಹಾಗಾಗಿ ನಮ್ಮ ಅತ್ತೆಗೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಫಿನಿಷಿಂಗಲ್ಲಿ ನೋಡ್ತಾ ಇದ್ದೆ ಆ್ಯಂಟಿಕಲ್ಲಿ. ನಮ್ಮ ಅತ್ತೆ ಸ್ವಲ್ಪ ಗೋಲ್ಡ್ ಫಿನಿಷಿಂಗಲ್ಲಿ ಆ ಥರದ್ದು ಬೇಕು ಎಲ್ಲೋ ಇದು ಅಂತ ಅವ್ರು ನೋಡ್ತಾಯಿದ್ರು. ನಾನು ಇದೇನು ಟ್ರಯಲ್ ಮಾಡಿದೆ ಇದಂತೂ ನನಗೆ ತುಂಬ ಇಷ್ಟ ಆಗೋಯಿತು. ಅದು ಫುಲ್ಲು ಕತ್ತು ಕವರ್ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕಿಂತ ನನಗೆ ಇದು ಅಗ್ಲ ಡಿಸೈನ್ ಬಂದಿದೆ ಮತ್ತು ಚೆನ್ನಾಗಿ ಅನ್ನಿಸ್ತು ಈ ಡಿಸೈನು. ಸೊ ಇದನ್ನು ಒಂದು ಫೈನಲ್ ಮಾಡಿದೆ. ಇದನ್ನು ಫೈನಲ್ ಮಾಡಿ ಮತ್ತು ತಿರ್ಗಾ ಇದನ್ನು ಹಾಕ್ಕೊಂಡು ಟ್ರಯಲ್ ಮಾಡ್ತಾಯಿದ್ದೆ ನಾನು, ಯಾವ್ದಿದೆ ಎರಡರಲ್ಲಿ ಓಕೆ ಫೈನಲ್ಲಾಗಿ ಅಂತ. ಮತ್ತು ನಾನು ಅಷ್ಟೇ ಎಲ್ಲರಿಗೂ ಫೋಟೋ ಕಳಿಸೋದು, ವೀಡಿಯೋ ಕಾಲ್ ಮಾಡೋದು, ಯಾವುದು ಓಕೆ ಅನ್ನಿಸ್ತಾ ಇದೆ ಏನು ಅಂತ ಮೆಜಾರಿಟಿ ನೋಡಿಕೊಂಡು ಎಲ್ಲರ ಒಪಿನಿಯನ್ನು ಒಂದು ಸತಿ ಕೇಳೋಣ ಅಂತ ಒಂದಿರುತ್ತೆ ಚೆನ್ನಾಗಿದೆ ಅಲ್ವಾ. ಇದು ಹಂಗೆ ಕಾಣಿಸ್ತಾ ಇತ್ತಲ್ಲ. ಹಾಗೆ ಟ್ರಯಲ್ ಮಾಡಿದ್ದೆ ಅನ್ಸುತ್ತೆ ನೀನು. ಅವಾಗಲೇ ಇದು ಬೇರೆ 25 ಗ್ರಾಮ್ಸ್ 27 ಗ್ರಾಮ್ಸ್ ಎಲ್ಲ ಅನ್ಸುತ್ತೆ. ಚೆನ್ನಾಗೈತೆ ಚೆನ್ನಾಗೈತಕ್ಕ. ಇದು ಒಂದು ನೆಕ್ಲೆಸ್ ನಾನು ಇನ್ನೊಂದು ನೋಡಿದ್ದು. ಸೊ ಇದೂ ಅಂದರೆ ನಾನು 2 ತೊಗೊಬೇಕು ಅಂತ ಹೋಗಿದ್ದಲ್ಲ, ಒಂದು ನೋಡೋಣ ಅಂತ ಹೋಗಿದ್ದು. ಸೊ ಇನ್ನೊಂದು ನಾನು ಅದನ್ನು ನಂದು ಎಕ್ಸ್ಚೇಂಜ್ ಮಾಡಿದ್ನಲ್ಲ, ಅದು ಮಾಡಿ ನಾನು ಇನ್ನೊಂದು ಸ್ವಲ್ಪ ರಿಮೈನಿಂಗ್ ಗ್ರಾಮ್ಸ್ ಇತ್ತು. ಸೊ ಅದನ್ನ ಯಾಕೆ ವೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸರಿ ಇನ್ನೊಂದು ಯಾವುದಾದ್ರೂ ಸ್ಮಾಲ್ ನೆಕ್ಲೆಸ್ ಆ ಥರದ್ದು ನೋಡೋಣ ಅಂದ್ಬಿಟ್ಟು ನಾನು ಆವಾಗಲೇ ವೇರ್ ಮಾಡಿದ್ನಲ್ವ ಅದನ್ನು ನೋಡಿದೆ. ತಿರ್ಗಾ ಅಂಗಡಿಗೆ ಹೋದರೆ ಅಂತೂ ನಮಗೆ 3 ಅವರ್ 4 ಅವರ್ ಆಗೇ ಆಗುತ್ತೆ. ಅದು ನೋಡು ಇದು ನೋಡು, ಅವರೂ ಅಷ್ಟೇ ಅಂಗಡಿಯವರು ಎಲ್ಲನೂ ತೋರಿಸ್ತಾಯಿದ್ರು. ಸೊ ನನಗೆ ಇದು ಇವಾಗ ತಕ್ಷಣ ಬೇಡ, ನನಗೆ ನೆಕ್ಲೆಸ್ ನೋಡೋಣ ಅಂದ್ಬಿಟ್ಟು ಫೈನಲಿ ಈ 2 ನೆಕ್ಲೆಸ್ ಸೆಲೆಕ್ಟ್ ಆಯಿತು. ಇದನ್ನೆರಡೂ ತೊಗೊಂಡೆ ನಾನು. ನಂದು ಒಂದು ನೆಕ್ಲೆಸ್ 28 ಗ್ರಾಮ್ಸ್ ಬರುತ್ತೆ, ಇನ್ನೊಂದು 13.5 ಬರುತ್ತೆ. 13 ಗ್ರಾಮ್ಸ್ ಮತ್ತು 500 ಮಿಲಿ, ಅಂದರೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಎಕ್ಸಾಕ್ಟ್ 13.5 ಬರುತ್ತೆ. ಹಾಗಾಗಿ ನಾನು ಅಂದ್ಕೊಂಡಿದ್ದು ಒಂದು 30 ಗ್ರಾಮ್ಸ್ ಇಲ್ಲ 29 ಗ್ರಾಮ್ಸ್ ಆ ಥರ. ನನಗೆ ಎಕ್ಸಾಕ್ಟ್ ಗ್ರಾಮ್ ಸಿಕ್ಕಲಿಲ್ಲ ನನಗೆ, ಹಾಗಾಗಿ ಒಂದು 27 ಇರ್ತಾಯಿತ್ತು, ಇಲ್ಲ 28 29 ಆ ಥರ. ಸೊ 28ಅಲ್ಲಿ ನನಗೆ ಇದು ಸೆಲೆಕ್ಟ್ ಆಯಿತು. ಇದನ್ನು ಅಷ್ಟೇ ನನಗೆ ಅಷ್ಟು ಅಂದರೆ ಲೈಟ್ ವೆಯ್ಟ್ ಇದು ಇರೋದು. ನಾನು ಇದು ಆಪ್ಷನಲ್ಲು ನಾನು ತೊಗೊಂಡಿದ್ದು. ಯಾಕಂತಂದರೆ ನಾನು ಅಂದ್ಕೊಂಡಿದ್ದು ಒಂದೇ ನೆಕ್ಲೆಸ್ ತೊಗೊಳ್ಳೋಣ ಅಂತ. ಇನ್ನು ತಿರ್ಗಾ ನನಗೆ ರಿಮೈನಿಂಗ್ ಅಮೌಂಟ್ ಇದ್ದಿದ್ದರಿಂದ ಅದ್ರ ಬದಲು ನಾನು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಒಂದು ನೆಕ್ಲೆಸ್ಸೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಇನ್ನು ಎಕ್ಸ್ಟ್ರಾ ಅಮೌಂಟು ಆಯಿತು ಅದ್ರ ಮೇಲೆ. ತಿರ್ಗಾ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತಲ್ವ, ಹಾಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸರಿ ಓಕೆ ತೊಗೊಳ್ಳೋಣ ಅಂತ ಎಲ್ಲ ಡಿಸ್ಕಸ್ ಮಾಡಿ 2 ನೆಕ್ಲೆಸ್ ತೊಗೊಂಡಿದ್ದು ನಾನು. ಮನೆಗೆ ಬರೋಷ್ಟೊತ್ತಿಗೆ ನಮ್ಮತ್ತೆ ಫಸ್ಟೇ ನಾಟಿ ಕೋಳಿ ಸಾರು ಅದೆಲ್ಲ ಮಾಡಿಟ್ಟಿದ್ರು. ನಾವು ಹೋಗೋದೇ ಅಪರೂಪ ಅಲ್ಲ ಅವ್ರ ಮನೆಗೆ, ಅದಕ್ಕೋಸ್ಕರ ಲಾಸ್ಟ್ ಇಯರ್ ಹೋಗಿದ್ದಕ್ಕೆ ತಿರ್ಗಾ ನಾನು ಇವಾಗಲೇ ಹೋಗ್ತಾ ಇರೋದು. ನಾಟಿ ಕೋಳಿ ಬಸ್ಸಾರು ಮಾಡಿದರು. ಆಮೇಲೆ ಇಂಚರದು ಒಡವೆ ಎಲ್ಲ ನೋಡಬೇಕಾಗಿತ್ತು. ಇನ್ನೊಂದು ದಿವಸನೇ ನಾನು ನಕ್ಷಿತದ್ದು ಒಂದು ಗೋಲ್ಡ್ ಚೈನು ತೊಗೊಂಡಿದ್ದೆ. ಮೊಸರು ಇಲ್ಲ ತರ್ಲ ಬೇಡ, ಬರೀ ಅನ್ನನೇ ಹಾಕೊಡು ತಿಂತಾನೆ. ತುಪ್ಪನ ಐತಾ? ಬರೀ ಅನ್ನನಾ? ತುಪ್ಪ ನೋಡು ನಿನ್ ಚೈನು. ನಿನ್ ಚೈನ್ ಚೆನ್ನಾಯ್ತಾ? ಹಾಕು. ಭಾಗ್ಯ ಮಾಡ್ತೈತೆ. ಒಂದ್ರಲ್ಲಿ ಎತ್ತಿಕ್ಬೇಕಂತೆ. ಇಲ್ಲ, ಅದು ಎತ್ತಿಕ್ಬೇಕಂತೆ. ಇದ್ರಲ್ಲಿ ಎತ್ತಿಕ್ಲಾ? ತಗೊಂಬಮ್ಮ ಹಂಗೆ ಆ ಬಾಕ್ಸ್ನ. ಇರು ಮೊಮ್ಮಗ ತಗೊಳ್ಬೇಕಂತೆ. ಇರು ನಾನು ತಗ್ಲಾಕ್ತೀನಿ. ಒಳಗ್ ತೂರ್ಸ್ಬೇಕಂತೆ. ಕೊಡ್ತೀನಿ ತಡಿ. ನಕ್ಷಿತ್ ಚೈನ್. ಪಾಪು ಅಲ್ಲಿ ನೋಡಲ್ಲಿ, ಪಾಪು ಸ್ಮಾಲ್ ಪಾಪು ಇದೆ ಇಲ್ಲಿ. ಪಾಪು ಫೋಟೋ ತೋರ್ಸಂಗಿಲ್ಲ ನೋಡು. ಪಾಪು ಕರಿ ಪಾಪುನಾ. ಏನ್ ಬೇಕು? ಬೋ ತಿಂತೀಯನ್? ಊಟ ತಿಂತೀಯಾ?
ನಿಂಗೆ ತಿನ್ನಕ್ ಬರ್ಬೇಕಲ್ಲ. ನಾನು ತಿನ್ಸ್ತೀನಿ ಸುಮ್ಮನೆ ಮೊಸರಲ್ಲಿ ಈ ಕೈ ತಿನ್ನು. ರೈಟ್ ಹ್ಯಾಂಡ್ ಇದು ನೋಡ್ ಪಾಪು ನಿನ್ನೆ ನೋಡ್ತಾ ಇದೆ. ಹುಡುಗಿನ ಹುಡುಗನ? ಹುಡುಗ ಅಲ್ಲ ಹುಡುಗಿ. ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದು. ಯಾವ ಶಾಪ್ ಏನು ಅಂದ್ರೆ ದೊಡ್ಡಬಳ್ಳಾಪುರ ಅಲ್ವಾ? ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್. ಅಮ್ಮು ಮದುವೆ ಶಾಪಿಂಗ್. ಕ್ಯಾಪ್ಷನ್ ಅದೇ ಹಾಕ್ತೀನಿ ಅಮ್ಮು ಮದುವೆಗೆ ಭರ್ಜರಿ ಶಾಪಿಂಗ್ ಬ್ಲಾಗ್. ಇದು ಫೋನಲ್ಲಿ ನೋಡಿದಾಗ ಏನು ಗೊತ್ತಾಗ್ತಾ ಇರಲಿಲ್ಲ. ನಾನೆಲ್ಲ ಫೋನಲ್ಲೇ ನೋಡಿದ್ದೀವಲ್ಲ. ಇದು ಲಾಂಗ್ ಹಾರ. ಇದು ಎಷ್ಟು ಗ್ರಾಮ್ ಇದೆ? ಇದು 42 ಗ್ರಾಮ್ಸ್. ದೊಡ್ಡದಾಗ ಕೊಡ್ತೀನಲ್ಲ. ಬೇಡ ಹಂಗೆ ತೋರ್ಸು. ಗುರುತ ಅಲ್ಲಿತ್ತಲ್ಲ ಅದಕ್ಕೋಸಲಿ ಹೆಂಗಿಟ್ಟಿದ್ದು? ಇದು ಸ್ಕ್ರೂ ಬಿಚ್ ಹಾಕ್ಬೇಕಾ? ಇದು ಹಂಗೆ ಆಗ್ಬೋದೇನೋ. ಇದು 40 ಗ್ರಾಮ್ಸ್ ಅಲ್ಲ? 40 ಇರ್ಬೇಕನ್ನ. ಹಾಕೋ. ಇದು 22 ಗ್ರಾಮ್ಸ್ ಅಲ್ಲ? ಹಿಂಗೆ 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 ಬಳೆ ಸ್ಕ್ರೂನಾ? ನಾನು ಇದು ಈ ಥರ ಡಿಸೈನ್ ಬಂದೈತಲ್ಲ ಇದು ಕೊಟ್ಟು ಹೋಗಿರೋ ಥರ. ಬಾಯ್ 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 ಬಾಯ್. ಬಾಯ್ ನಕ್ಷಿ, ಬಾಯ್ ಬಿಹಾನ್. ನಿಧಾನಕ್ಕೆ ಹೋಗು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್. ಕೋಳಿ ಕೊಕ್ಕಡ ಮಮ್ಮಿ ಕೋಳಿ ಇದಿದೆ. ಎಷ್ಟು ನಂಗೆ ಭಯಪ್ಪ. ಇಲ್ಲ ನಂಗೆ ಭಯ. ಇಲ್ಲ ಫೋರ್ತ್. ಇವಾಗ ಭಾಗ್ಯಮ್ಮ ಊರಾಯ್ತು. ಇವಾಗ ಹಾಂ ಬಫೆಲೋ. ಮಮ್ಮಿ ನಮ್ಮ ಪಕ್ಕ ಬಫೆಲೋ ಐತೆ. ಗೋಲ್ಡ್ ಜ್ಯುವೆಲರಿ ಆಗಿರೋದ್ರಿಂದ ನಾನು ಇವತ್ತು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ವಿಡಿಯೋ ಎಂಡಿಂಗಲ್ಲಿ. ಎಲ್ಲರೂ ಅಷ್ಟೇ ಕಮೆಂಟ್ ಮಾಡ್ತಾ ಇರ್ತೀರಾ. ಲಾಸ್ಟ್ ಟೈಮ್ ನಾನು ಗೋಲ್ಡ್ ಜ್ಯುವೆಲರಿ ವ್ಲಾಗ್ ಆಗ್ತಾಗೋ ಅಷ್ಟೇ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು. ಸೊ ಪರವಾಗಿಲ್ಲ, ಅದಕ್ಕೋಸ್ಕರ ಇವಾಗ ಫಸ್ಟೇ ಹೇಳ್ತಾ ಇದ್ದೀನಿ. ನಾವು ಗೋಲ್ಡ್ ಜ್ಯುವೆಲರಿ ಎಲ್ಲ ಶಾಪಿಂಗ್ ಮಾಡಿ ಅವಳಿಗೆ ಇನ್ನು 2 ಇಯರ್ಸ್ ಟೈಮ್ ಇದೆ ಮದುವೆಗೆಲ್ಲನೂ. ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಅಂದ್ಬಿಟ್ಟು ನಾವು ಫಸ್ಟೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದನ್ನು ಬ್ಯಾಂಕಲ್ಲಿ ಸೇಫಾಗಿ ಎತ್ತಿಟ್ಟಿದ್ದೀವಿ. ಹಾಗಾಗಿ ನಮಗೂ ಸೆಕ್ಯೂರಿಟಿ ರೀಸನ್ಸು, ನಮ್ಮದು ಸೀಕ್ರೆಟ್ಸ್ ಅನ್ನೋದು ಅದೆಲ್ಲನೂ ಇರುತ್ತೆ. ಹಾಗಾಗಿ ಇವಾಗ ನಾವು
2 ಇಯರ್ಸ್, ಇನ್ನು 2 ಇಯರ್ಸ್ 3 ಇಯರ್ಸ್ ಆಗುತ್ತೆ. ಹಾಗಾಗಿ ಫಸ್ಟೇ ತೆಗ್ದಿಟ್ಟಣ ಅಂದ್ಬಿಟ್ಟು ಅವಳಿಗೆ ಫಸ್ಟಿಂದನೂ ಕಲೆಕ್ಷನ್ಸು ತಗೊತಾ ಇದ್ಲು ಅವಳು ಅಷ್ಟೇ. ಲಾಸ್ಟ್ ಇಯರು ಆ ಥರ ಎಲ್ಲ ಇರುತ್ತಲ್ಲ ಹೆಣ್ಮಕ್ಳು ಅಂತ ಅಂದಮೇಲೆ ನಾವೆಲ್ಲನೂ ಒಂದೇ ಸತಿ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲ ಒಂದೊಂದು ಸತಿನೇ ತಗೊಂಡಿದ್ದು. ನನ್ನಂತೂ ಕೋಇನ್ಸಿಡೆನ್ಸು, ಜಸ್ಟ್ ನೋಡೋಣ ಆಲ್ಟ್ರೇಷನ್ಗಂತ ಹೋಗಿದ್ದೀನಿ ನಾನು. ಅದು ಎಕ್ಸ್ಚೇಂಜ್ ಮಾಡಿ ಆ ಟೈಮಿಗೆ ಅದು ಬರಬೇಕು ಅಂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ಪ್ರತಿಯೊಂದು ಗ್ರಾಮ್ಸು ನಾನು ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ. ಮತ್ತು ನಕ್ಷಿತದ್ದು ಚೈನು ಅಷ್ಟೇ, ಅವರು ಇಂಚರ ಅದೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಹೋದ್ರಲ್ಲ ಅವಾಗೆ ನಮ್ಮ ಅಜ್ಜಿ ಸೆಲೆಕ್ಟ್ ಮಾಡಿ ಎಲ್ಲರೂ ನೋಡಿ, ನಾನು ವೀಡಿಯೋ ಕಾಲಲ್ಲಿ ಅಷ್ಟೇ ನೋಡಿದ್ದು, ಅದನ್ನು ಅವ್ರು ಆಲ್ರೆಡಿ ಈಸ್ಕೊಂಡು ಬಂದಿದ್ರು. ಹಾಗಾಗಿ ಒಂದು ಚೈನು ಮತ್ತು ನಂದು ನೆಕ್ಲೇಸು ಅದೆಲ್ಲನೂ ನಾವು ತಗೊಂಡು ಬಂದಿರೋದು. ಇದನ್ನೊಂದು ಮೆನ್ಷನ್ ಮಾಡಬೇಕಾಗಿತ್ತು ಲಾಸ್ಟಲ್ಲಿ, ಅದಕ್ಕೆ ಹೇಳೋಣ ಅಂತ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಹೆಂಗೋ ಹಬ್ಬಕ್ಕೆ ನನಗೆ ದೇವ್ರಿಗೆ ಹಾಕೋದಕ್ಕೆ ಈ ಸತಿ ಗೋಲ್ಡ್ ಶಾಪಿಂಗ್ ಅಂತಲೇ ಹೇಳ್ಬೋದು, ಹೊಸ ಒಡವೆ ಬಂತು ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.